ಫ್ರೆಂಡ್ಸ್, ಒಂದು ಲಾಸ್ಟ್ ಫೈನಲ್ ಟಚ್ ಕೊಟ್ಬಿಡೋಣ ಇವತ್ತು. ನಮ್ಮ ಅಣ್ಣ ಬಾಂಡ್ ಬಾಸ್ ಇದಾರಲ್ಲ, ಯಾರೇಳೆ ಭಗವಾನ್ ಬುದ್ಧ. ಅವರು ಧರ್ಮನ ಮತ್ತು ಕರ್ಮನ ಮತ್ತು ಸತ್ಯನ ಮತ್ತು ಧ್ಯಾನನ ಯಾರಿಗೆ ಗೊತ್ತಾ ಹೇಳ್ಕೊಟ್ಟಿದ್ದು? ಎಲ್ಲ ದೊಡ್ಡ ದೊಡ್ಡ ಡಾನು, ದೊಡ್ಡ ದೊಡ್ಡ ರಾಜರುಗಳಿಗೆ ಹೇಳ್ಕೊಟ್ಟಿದ್ದವರು. ಪ್ರೊಸೆಂಜಿತ್ತು, ಭಾರದ್ವಾಜ ಮುನಿಗಳು, ಈ ಥರ ದೊಡ್ಡ ದೊಡ್ಡ ಗುರುಗಳಿಗೆ ಧ್ಯಾನವನ್ನು ಹೇಳ್ಕೊಟ್ಟಂಥ ಮಹಾನ್ ಭಗವಾನ್ ಬುದ್ಧ. ಆ ಲೆಕ್ಕಾಚಾರಕ್ಕೆ ನೀವು ಬಂದರೆ ಈಗ ಮಿಸ್ಟರ್ ಜಗ್ಗಿ ವಾಸುದೇವ್, ಮಿಸ್ಟರ್ ರವಿಶಂಕರ್ ಆರ್ಟ್ ಆಫ್ ಫೂಲಿಂಗ್, ಆಮೇಲೆ ಇನ್ನು ಬೇಜಾನ್ ಜನ ಗುರುಗಳು ಅವರಲ್ಲ. ಇವರೆಲ್ಲ ಆ್ಯಕ್ಚುಲಿ ಹೇಳ್ಕೊಡ್ಬೇಕಿರುತ್ತೆ ಇದನ್ನು ರಾಜಕಾರಣಿಗಳಿಗೆ. ಈ ಭ್ರಷ್ಟ ರಾಜಕಾರಣಿಗಳು, ಈ ಭ್ರಷ್ಟ IAS IPS ಆಫೀಸರ್ಗಳು, ಈ ಭ್ರಷ್ಟ ವಾಯ್ಸ್ಲೆಸ್ ಚೋರ್ಗಳು ಯೂನಿವರ್ಸಿಟಿಲಿ ಇದ್ದಾರಲ್ಲ ಅವ್ರುಗಳು, ಈ ಥರ ದೊಡ್ಡ ದೊಡ್ಡ ಆಫೀಸರ್ಸ್ಗಳಿಗೆ ಧರ್ಮ ಹೇಳ್ಕೊಡ್ಬೇಕು ಇವರು. ಆಗಲ್ಲ ಇವ್ರಿಗೆ, ಅವ್ರು ಹೇಳ್ಕೊಡೋಕ್ಕೆ ಅವ್ರು ಕೇಳಲ್ಲ ಇವ್ರ ಮಾತನ್ನ. ಯಾಕೆಂದ್ರೆ ಇವ್ರಿಗೆ ಇನ್ನೂ ಅಷ್ಟು ಯೋಗ್ಯತೆ ಇಲ್ವಲ್ಲ ಹೇಳ್ಕೊಡೋಕ್ಕೆ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ ಇವರು? ಈ ಕುರಿಗಳ ಥರ ಮೆಂಟಾಲಿಟಿ ಇರ್ತಾರಲ್ಲ ಜನಗಳು, ಇವ್ರನ್ನ ಒಳ ಹಾಕಬಿಟ್ಟು ಇವ್ರ ಹತ್ರ ಕಾಸುಗಳು ಕಿತ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಮಾಡಿಕೊಂಡು ನಾವು ಗುರುಗಳು ಅಂದ್ಕೊಂಡು ಓಡಾಡ್ತಾ ಇದ್ದಾರೆ ಇವರೆಲ್ಲ. ಅರ್ಥ ಆಯ್ತಾ? ಇವರು ಫಸ್ಟು ಭಗವಾನ್ ಬುದ್ಧರ ಬಗ್ಗೆ ಓದಿ ಕಲ್ತ್ಕೋಬೇಕು. ಇವರೆಲ್ಲ ಏನು ಗೊತ್ತಾ, ಬಂಡವಾಳಶಾಹಿಗಳು. ಅಲ್ಪ ಸ್ವಲ್ಪ ಮೆಡಿಟೇಷನಲ್ಲಿ ಅಲ್ಲಿ ಇಲ್ಲಿ ಕಲ್ತ್ಕೊ ಬಂದ್ಬಿಡ್ತಾರೆ, ಸ್ವಲ್ಪ ಬುಕ್ಸ್ ಓದ್ಬಿಡ್ತಾರೆ. ಓದ್ಬಿಟ್ಟು ತಗೊಳಪ್ಪ ಗಡ್ಡ ಬಿಡ್ಕೊಂಬಿಟ್ಟು ಸ್ಟಾರ್ಟು ಬಿಸ್ನೆಸ್. ಈ ವ್ಯವಸ್ಥೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಭ್ರಷ್ಟಾಚಾರ, ಈ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮಾಡ್ತಾ ಇರೋಂಥ ಸಂವಿಧಾನದ ಒಳಗಡೆ ಲೂಪ್ ಹೋಲ್ಸ್ಗಳು ಇಟ್ಕೊಂಡು ಮಾಡ್ತಿರೋ ಭ್ರಷ್ಟಾಚಾರ, ಅಧಿಕಾರದಾಹಿ ವರ್ಗ ಇದೆಯಲ್ಲ, ಇದು ಬದಲಾಗೋದಿಲ್ಲ. ಇದೊಂಥರ ಹೆಂಗೆ ಅಂದರೆ ಈ ಈ ಚಕ್ರವ್ಯೂಹದೊಳಗಡೆ ಸಿಗಾಕೊಂಡ್ಬಿಟ್ಟವ್ರು ಜನ. ದುಡ್ಡು ಅನ್ನೋ ಚಕ್ರವ್ಯೂಹದೊಳಗೆ ಸಿಗಾಕೊಂಡು ಸಾಯ್ತವ್ರೆ. ಅವ್ರಿಗೆ ಗೊತ್ತಿಲ್ಲ. ಈ ಶ್ರೀಮಂತರ ಮನೆಯ ನಾಯಿಗಳಿದಾವಲ್ಲ, ಆ ಶ್ರೀಮಂತರ ಮನೆಯ ನಾಯಿಗಳು ಅಲ್ಲೇ ಅವ್ರ ಮನೇಲೆ ಯಾಕೆ ಕೊಡ್ತವೆ, ಮತ್ತು ಆ ಮನೇಲಿ ಅವ್ರಿಗೆ ಅಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಯಾಕೆ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಈ ಶ್ರೀಮಂತ ಭ್ರಷ್ಟಾಚಾರಿಗಳಿಗೆ ಅರ್ಥ ಆಗುತ್ತೆ ಜೀವನ. ಗುಡ್ ಬೈ.